studying in ICCA College, Davangere. Today we will discuss about the topic ಡಾಟಾ ಮತ್ತು ಇನ್ಫಾರ್ಮೇಷನ್ ಅಂದರೆ ಏನಂತ. ಡಾಟಾಬೇಸ್ ಅಂದರೆ ಡಾಟಾಬೇಸ್ DBMS ಒಳಗೆ DBMS ಲ್ಯಾಂಗ್ವೇಜಸ್ ಯಾವ್ಯಾವ ಇದಾವೆ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಕ್ಲಾಸಲ್ಲಿ. ಫಸ್ಟ್ ಆಫ್ ಆಲ್ ಡಾಟಾ ಅಂದರೆ ಏನಂತ ತಿಳ್ಕೊಳ್ಳೋಣ. ಡಾಟಾ ಅಂದರೆ ಇನ್ ಸಿಂಪಲ್ ವರ್ಡ್ಸಿಗೆ ಡಾಟಾ ಮತ್ತು ಫ್ಯಾಕ್ಟ್ಸ್ ರಿಲೇಟೆಡ್ ಆಬ್ಜೆಕ್ಟ್. ಡಾಟಾ ಮತ್ತು ದ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಈಸ್ ಕಾಲ್ಡ್ ಡಾಟಾ ಅಂತ ಅನ್ಬೋದು. ಇಲ್ಲಿ ಫ್ಯಾಕ್ಟ್ಸ್ ರಿಲೇಟೆಡ್ ಆಬ್ಜೆಕ್ಟ್ ಕನ್ಸಿಡರೇಷನ್ ಮಾಡೋದಾದರೆ ಅದನ್ನ ಫ್ಯಾಕ್ಟ್ಸ್ ಅನ್ಬೋದು. ಎಕ್ಸಾಂಪಲ್ ಹೇಳೋದಾದರೆ ನೇಮ್ ಆಗಿರ್ಬೋದು, ಏಜು, ಹೈಟು, ವೆಯ್ಟು ಎಕ್ಸೆಟ್ರಾ ಆರ್ ಸಮ್ ಆಫ್ ದಿ ಫ್ಯಾಕ್ಟ್ಸ್ ಆರ್ ರಿಲೇಟೆಡ್ ಟು ಫ್ಯಾಕ್ಟ್ಸಿಗೆ ರಿಲೇಟ್ ಆಗುತ್ತೆ. ಮತ್ತು ಪಿಕ್ಚರು ಅವೆಲ್ಲ ಫಿಗರ್ಸ್, ಇಮೇಜು ಅವೆಲ್ಲ ಫಿಗರ್ಸಿಗೆ ರಿಲೇಟ್ ಆಗುತ್ತೆ, ಅದನ್ನ ಡಾಟಾ ಅನ್ಬೋದು. ಕನ್ಸಿಡರ್ ಇದನ್ನೆಲ್ಲ ಆಗೋದಕ್ಕೆ ಡಾಟಾ ಅಂತ ಅನ್ಬೋದು. ಇನ್ಫಾರ್ಮೇಷನ್ ಏನಂದರೆ ಇನ್ಫಾರ್ಮೇಷನ್ ಈಸ್ ಆರ್ಗನೈಸ್ಡ್ ಆರ್ ಕ್ಲಾಸಿಫೈಡ್ ಡಾಟಾ. ಆರ್ಗನೈಸ್ ಮತ್ತು ಕ್ಲಾಸಿಫೈಡ್ ಆಗೋದನ್ನ ಡಾಟಾ ಅನ್ಬೋದು. ವಿಚ್ ಹ್ಯಾಸ್ ಸಮ್ ಮೀನಿಂಗ್ಫುಲ್ ವ್ಯಾಲ್ಯೂ ಟು ರಿಸೀವರ್. ಇನ್ಫಾರ್ಮೇಷನ್ ದಿ ಪ್ರೊಸೆಸ್ ದಿ ಡಾಟಾ, ಪ್ರೊಸೆಸ್ ಮಾಡುತ್ತೆ ಮತ್ತು ಡಾಟಾ ಮತ್ತು ಡಿಸಿಷನ್ ಮತ್ತು ಆ್ಯಕ್ಷನ್ಸ್ ಆರ್ ಬೇಸ್ಡ್, ಆ್ಯಕ್ಷನ್ಸ್ ಇದಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡಾಟಾ ಬೇಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಡಾಟಾ ಬೇಸ್ ಅನ್ನೋದು ಇಟ್ ಈಸ್ ದಿ ಸಿಸ್ಟಮೆಟಿಕ್ ಆರ್ಗನೈಸ್ಡ್ ಕಲೆಕ್ಷನ್ ರಿಲೇಟೆಡ್ ಇನ್ಫಾರ್ಮೇಷನ್ ಸ್ಟೋರ್ಡ್ ಆಗುತ್ತೆ. ಸಚ್ ವೇ ಆಫ್ ಇಟ್ ಕ್ಯಾನ್ ಬಿ ಈಸಿಲಿ ಅಕ್ಸೆಸ್ ಮಾಡ್ಬೋದು, ರಿಟರ್ನ್ ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು ಮತ್ತು ಅಪ್ಡೇಟ್ ಮಾಡ್ಬೋದು. ಇಟ್ ಈಸ್ ಆಲ್ ಅಬೌಟ್ ದಿ ಡಾಟಾ ಸ್ಟೋರ್ ವಿಚ್ ಲೈಕ್ ಲೈಬ್ರರಿ ಹೌಸ್ ವೈಡ್ ರೇಂಜ್. ಮತ್ತು ಡಿಫ್ರೆಂಟ್ ಜನ್ರೇಷನ್ ಇದು ಮಾಡೋಕ್ಕೆ ಡಾಟಾ ಬೇಸ್ನ ಯೂಸ್ ಮಾಡ್ಬೋದು. ಮತ್ತು ಎಫಿಷಿಯೆಂಟ್ ಮತ್ತು ಕನ್ವೀನಿಯೆಂಟ್ ವೇಗೂ ಮಾತ್ರ ಡಾಟಾ ಬೇಸ್ ಇದು ಮಾಡ್ಕೊಬೋದು. ನೆಕ್ಸ್ಟ್ ಬಂದುಬಿಟ್ಟು DBMS ಏನಂದರೆ ತಿಳ್ಕೊಳ್ಳೋಣ. DBMS ಅಂದರೆ DBMS ಮತ್ತು ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕಂಟ್ರೋಲ್ ದಿ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಕಂಟ್ರೋಲ್ ಮಾಡುತ್ತೆ. ಈಗ ಯಾವ್ಯಾವ ಅಂತ ಅಂದರೆ ಸಾಫ್ಟ್ವೇರ್ ಸಿಸ್ಟಮ್ ಮತ್ತು ಯೂಸರ್ ಡಿಫೈನ್ ಮತ್ತು ಕ್ರಿಯೇಟ್ ಟು ಮೇಂಟೈನ್ ಮತ್ತು ಕಂಟ್ರೋಲ್ ಆಕ್ಸೆಸ್ ದಿ ಡಾಟಾಬೇಸ್ ಕಂಟ್ರೋಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ಯಾವ ಅಂತ ಹೇಳೋದಾದರೆ MySQL ಮತ್ತು ಮೈಕ್ರೋಸಾಫ್ಟ್ SQL ಮತ್ತು ಸರ್ವರು, ಇವನ್ನೆಲ್ಲ ಇದು ಮಾಡುತ್ತೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ. ಇಲ್ಲಿ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಲ್ಯಾಂಗ್ವೇಜಸ್ ಬರ್ತವೆ. ಇಲ್ಲಿ ಡಾಟಾಬೇಸ್ 4 ಟೈಪ್ಸ್ ಆಫ್ ಲ್ಯಾಂಗ್ವೇಜಸ್ ಬರ್ತವೆ. ಫಸ್ಟ್ ಒನ್ ಬಂದ್ಬಿಟ್ಟು ಡಾಟಾಬೇಸ್ ಡೆಫಿನೇಷನ್ ಲ್ಯಾಂಗ್ವೇಜು, ಮತ್ತು ಡಾಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜು, ಮತ್ತು ಡಾಟಾ ಕಂಟ್ರೋಲ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜು. ಫಸ್ಟ್ ಬಂದ್ಬಿಟ್ಟು ಡಾಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಏನಂದ್ರೆ ತಿಳ್ಕೊಳ್ಳೋಣ. ಡಾಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಅಂದರೆ ಕ್ರಿಯೇಟ್ ದಿ ಫ್ರೇಮ್ ವರ್ಕ್ ಆಫ್ ದಿ ಡಾಟಾ ಸ್ಪೆಸಿಫೈಯಿಂಗ್ ಆ್ಯಂಡ್ ಡಾಟಾ ಸ್ಕೀಮ್ ಮಾಡುತ್ತೆ. ಅದನ್ನ ಡಾಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಅಂತಲೂ ಹೇಳ್ಬೋದು. ಇಲ್ಲಿ ಡಾಟಾ ಡೆಫಿನೇಷನ್ ಲ್ಯಾಂಗ್ವೇಜಲ್ಲಿ ಒಂದು 4 ಸ್ಟೇಟ್ಮೆಂಟ್ಸ್ ಬರ್ತವೆ. ಅದು ಯಾವ್ಯಾವ ಅಂದರೆ ಫಸ್ಟ್ ಬಂದ್ಬಿಟ್ಟು ಕ್ರಿಯೇಟು ಮತ್ತು ಆಲ್ಟರ್ ಮಾಡೋದು, ತಿರ್ಗಾ ಡ್ರಾಪ್ ಮತ್ತು ರೀನೇಮು. ಇವಾಗ ಒಂದು ನ್ಯೂ ಟೇಬಲ್ ಇರ್ತೈತಲ್ಲ, ಅದಕ್ಕೆ ನ್ಯೂ ಕ್ರಿಯೇಟ್ ಮಾಡ್ಬೋದು. ಕ್ರಿಯೇಟ್ ಎ ನ್ಯೂ ಟೇಬಲ್ ಆಫ್ ದಿ ಆಬ್ಜೆಕ್ಟ್. ಟೇಬಲ್ ಒಳಗೆ ನನ್ನ ನ್ಯೂ ಡಾಟಾಬೇಸ್ ಹಾಕ್ತೆ ಅದು ಆಬ್ಜೆಕ್ಟ್ ಮಾಡ್ಬೋದು. ಮತ್ತು ಅದರಾಗಿರೋ ಆ ಡಾಟಾನ ನಾವು ಚೇಂಜಸ್ ಮಾಡ್ಬೋದು, ಅದಕ್ಕೆ ಆಲ್ಟರ್ ಅಂತ ಅನ್ಬೋದು. ಡ್ರಾಪ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಏನನ್ನ ಆಬ್ಜೆಕ್ಟ್ಗಳನ್ನ ನಮಗೆ ಬೇಕಿರಲಿಲ್ಲ ಅಂದರೆ ಡಿಲೀಟ್ ಮಾಡ್ಕೊಬೋದು ಆ ಟೇಬಲ್ ಒಳಗೆ. ನೆಕ್ಸ್ಟ್ ಬಂದ್ಬಿಟ್ಟು ರೀನೇಮ್ ಮಾಡ್ಕೊಬೋದು ಆ ಡಾಟಾ ಮತ್ತು ಎಕ್ಸಿಸ್ಟಿಂಗ್ ಆಬ್ಜೆಕ್ಟ್ಗಳಾಗೆ. ಇದೆಲ್ಲ ಆಗೋದಕ್ಕೆ ಡಾಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಅಂತ ಅಂತೀವಿ. ನೆಕ್ಸ್ಟ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಡಾಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಅಂತ. ಡಾಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಅಂದರೆ ಇಟ್ ಪ್ರೊವೈಡ್ಸ್ ಎ ಹ್ಯಾಂಡಲ್ ಟು ಯೂಸರ್ ರಿಕ್ವೆಸ್ಟ್. ಹ್ಯಾಂಡಲ್ ಯೂಸರ್ ರಿಕ್ವೆಸ್ಟ್ ಕೇಳುತ್ತೆ, ಅದನ್ನ ಡಾಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಅನ್ಬೋದು. ಆಫರಿಂಗ್ ಟು ಅಕ್ಸೆಸಿಂಗ್ ದಿ ಮ್ಯಾನಿಪುಲೇಟ್ ದಿ ಡಾಟಾ ಯೂಸರ್ ಟು ಸ್ಟೋರ್ ಡಾಟಾಬೇಸ್. ಯೂಸರಿಗೆ ಕೇಳುತ್ತೆ ಟು ಸ್ಟೋರ್ ವಿತಿನ್ ದಿ ಡಾಟಾಬೇಸಿಗೆ. ನೆಕ್ಸ್ಟ್ ಬಂದ್ಬಿಟ್ಟು ಇದ್ರ DMS ಸ್ಟೇಟ್ಮೆಂಟ್ಸ್ ಅಂತ ಬಂದರೆ ಇನ್ಸರ್ಟು, ಅಪ್ಡೇಟು ಮತ್ತು ಡಿಲೀಟು ಮತ್ತು ಸೆಲೆಕ್ಟ್ ಅಂತ ಬರ್ತದೆ. ಇದು ಇನ್ಸರ್ಟ್ ಮಾಡ್ಬೋದು, ಏನನ್ನ ನ್ಯೂ ಟೇಬಲ್ಸ್ನ ಇನ್ಸರ್ಟ್ ಮಾಡ್ಬೋದು ಡಾಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಆ ಟೇಬಲಾಗಿ ಏನನ್ನ ಅಪ್ಡೇಟ್ ಚೇಂಜಸ್ ಮಾಡ್ಬೋದು, ಅದಕ್ಕೆ ಅಪ್ಡೇಟ್ ಅಂತ ಅನ್ಬೋದು. ಡಿಲೀಟ್ ಮಾಡ್ಬೋದು, ಆ ರೋಸ್ ಆ್ಯಂಡ್ ಕಾಲಮ್ಸ್ ಆಗಿರೋದನ್ನ ಡಿಲೀಟ್ ಮಾಡ್ಬೋದು. ಇದನ್ನು ತಿರ್ಗಾ ಸೆಲೆಕ್ಟ್ ಮಾಡ್ಬೋದು. ನಮಗೆ ನಂಬರ್ ಆಫ್ ರೋಸ್ ಮತ್ತು ಕಾಲಮ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು, ಅದು ಮಲ್ಟಿಪಲ್ ಟೇಬಲ್ಸ್ ಒಳಗೆ ಅದನ್ನ ಸೆಲೆಕ್ಟ್ ಅನ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಡಾಟಾ ಕಂಟ್ರೋಲ್ ಲ್ಯಾಂಗ್ವೇಜ್. ಡಾಟಾ ಕಂಟ್ರೋಲ್ ಲ್ಯಾಂಗ್ವೇಜ್ ಅಂದರೆ ಡಾಟಾನ ಕಂಟ್ರೋಲ್ ಅಕ್ಸೆಸಿಂಗ್ ಮಾಡೋದನ್ನ ನಾವು ಕಂಟ್ರೋಲಾಗಿ ಇಟ್ಕೋಬೋದು. ಯೂಸರ್ ಟು ಸ್ಟೋರ್ ವಿತಿನ್ ದಿ ಡಾಟಾ ವಿತಿನ್ ಸ್ಟೋರಾಗೆ ಡಾಟಾಬೇಸ್ನ ಕಂಟ್ರೋಲಾಗಿ ಇಟ್ಕೊಳ್ಳೋದನ್ನ ಡಾಟಾಬೇಸ್ ಲ್ಯಾಂಗ್ವೇಜ್ ಅಂತ ಅಂತಾರೆ.
ಇದರಾಗೆ ಎರಡು ಸ್ಟೇಟ್ಮೆಂಟ್ಸ್ ಬರ್ತವೆ. ಫಸ್ಟ್ ಒಂದು ಬಂದ್ಬಿಟ್ಟು ಮತ್ತೆ ಗ್ರ್ಯಾಂಟು ಮತ್ತು ರಿವೋಕ್ ಅಂತ. ಗಿವ್ ಯೂಸರ್ ಟು ಅಕ್ಸೆಸ್ ದಿ ಡಾಟಾಬೇಸ್. ಗಿವ್ ನಾವು ಕೊಡ್ಬೋದು, ಗ್ರ್ಯಾಂಟ್ ಅಂದರೆ ಪರ್ಮಿಷನ್ ಕೊಡೋದಾಗುತ್ತೆ. ನಾವು ಅಕ್ಸೆಸ್ ಮಾಡೋಕ್ಕೆ ಡಾಟಾ ಇದು ಕೊಡ್ಬೋದು. ಮತ್ತು ರಿವೋಕ್ ಮತ್ತು ರಿಮೂವ್ ಮಾಡ್ಕೋಬೋದು ಯೂಸರ್ ಟು ಅಕ್ಸೆಸ್ ದಿ ಡಾಟಾನ, ಅದನ್ನ ರಿವೋಕ್ ಅಂತ ಅಂತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್, TCL ಅಂತ. ಮತ್ತು ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್ ಅಂದರೆ ಕಂಟ್ರೋಲ್ ಮ್ಯಾನೇಜ್ ದಿ ಡಾಟಾ ಟ್ರಾನ್ಸಾಕ್ಷನ್ ವಿತಿನ್ ದಿ ಡಾಟಾಬೇಸ್ ಟಾಸ್ಕ್ ರೋಲ್ ಬ್ಯಾಕ್ ಮತ್ತು ಕ್ಯಾರೀಸ್ ಔಟ್ ಆಗಿರುತ್ತೆ. ಅಂತ ಅನ್ಬೋದು.